ಅತಿ ವೇಗದ ಚಾಲನೆಯಿಂದ ಲೇಡೀಸ್ ಹಾಸ್ಟೆಲ್ ಕಾಂಪೌಂಡ್ಗೆ ಕಾರು ಗುದ್ದಿದ ಪರಿಣಾಮ ಕಾರು ಜಖಂ ಕಾಂಪೌಂಡ್ ನೆಲಕ್ಕುರುಳಿರುವ ಘಟನೆ ಕೊರಟಗೆರೆ ಪಟ್ಟಣದ ಕೆಇಬಿ ಮುಂಭಾಗದಲ್ಲಿರುವ ಬಾಲಕಿಯರ ವಿದ್ಯಾರ್ಥಿ ನಿಲಯದ ಮುಂಭಾಗದಲ್ಲಿ ನಡೆದಿದೆ. ಕೊರಟಗೆರೆ ಪಟ್ಟಣದ ಕನಕ ವೃತ್ತ ಬಳಿ ಇರುವ ಕಲ್ಯಾಣ ಮಂಟಪದಲ್ಲಿ ತನ್ನ ಸಂಬಂಧಿಕರ ಮದುವೆಗೆ ಹೋಗುತ್ತಿದ್ದ ಕಾರಿನ ಚಾಲಕ ಗುರುಕಿರಣ್ ಪಟ್ಟಣದ ಕೆಇಬಿ ಮುಂಭಾಗದಲ್ಲಿರುವ ಬಾಲಕಿಯರ ವಿದ್ಯಾರ್ಥಿ ನಿಲಯದ ಮುಂಭಾಗದಲ್ಲಿ ಅತಿ ವೇಗದ ಚಾಲನೆಯಿಂದ ಲೇಡೀಸ್ ಹಾಸ್ಟೆಲ್ ಕಾಂಪೌಂಡ್ಗೆ ಗುದ್ದಿದ್ದಾರೆ. ಕಾರ್ ಗುದ್ದಿದ ಪರಿಣಾಮ ಕಾಂಪೌಂಡ್ ಗೇಟ್ ಹಾಗೂ ಕಾಂಪೌಂಡ್ ನೆಲಕ್ಕುರುಳಿದು ಕಾರಿನ ಮುಂಭಾಗ ಸಂಪೂರ್ಣ ಜಖಂ ಆಗಿದೆ. ಕಾರು ಚಾಲಕನ 2 ಕಾಲಿಗೆ ಗಂಭೀರ ಗಾಯಗಳಾಗಿದ್ದು ಜಿಲ್ಲಾಸ್ಪತ್ರೆಗೆ ಅಕ್ಕಿರಾಂಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಸವನಹಳ್ಳಿ ಗ್ರಾಮದ ನಿವಾಸಿ ಗುರುಕಿರಣ್ ಕಾರಿನ ಚಾಲಕ ಎಂದು ತಿಳಿದು ಬಂದಿದೆ. ಸ್ಥಳಕ್ಕೆ ಕೊರಟಗೆರೆ ಪೊಲೀಸ್ ಠಾಣಾ ಸಬ್ಇನ್ಸ್ಪೆಕ್ಟರ್ ತೀರ್ಥೇಶ್ ಹಾಗೂ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಸದ್ಯ ಘಟನೆಗೆ ಸಂಬಂಧಿಸಿದಂತೆ ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊರಟಗೆರೆ ಪಟ್ಟಣದಲ್ಲಿ ಪದೇ ಪದೇ ಅಪಘಾತಗಳು ಆಗುತ್ತಿರುವ ಮುಖ್ಯ ಕಾರಣ ಏನು ಅಂತ ನೋಡೋದಾದ್ರೆ, ಗೃಹ ಸಚಿವರು ಕೋಟ್ಯಾಂತರ ರೂಪಾಯಿ ಅನುದಾನದಲ್ಲಿ ಕೊರಟಗೆರೆ ಪಟ್ಟಣದ ಪಿಡಬ್ಲ್ಯೂಡಿ ಇಲಾಖೆಯ ಅಡಿಯಲ್ಲಿ ನಿರ್ಮಾಣವಾಗಿರುವ ಸಿಸಿ ರಸ್ತೆ ಕಾಮಗಾರಿ ಪೂರ್ಣಗೊಳ್ಳದೆ ವರ್ಷಗಳೇ ಕಳೆದು ಹೋಗಿದೆ. ಸಿಸಿ ರಸ್ತೆ 2 ಭಾಗದಲ್ಲಿ ಒಳಚರಂಡಿ, ಫುಟ್ಪಾತ್ ಇವ್ಯಾವುದೂ ನಿರ್ಮಾಣ ಮಾಡದೆ ಗುತ್ತಿಗೆದಾರ ಕಣ್ಮರೆಯಾಗಿದ್ದಾನೆ. ಇದನ್ನೆಲ್ಲ ಕೇಳಬೇಕಾದ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಈ ರಸ್ತೆಯಿಂದ ಇನ್ನು ಎಷ್ಟು ಸಾವುಗಳು ಆಗಬೇಕೋ ಆ ದೇವರೇ ಬಲ್ಲ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ ಕಾದು ನೋಡಬೇಕಿದೆ. ಅದೇ ಸರ್, ಫೋನ್ ಮಾಡಿದ್ರು ನನಗೆ ಆಕ್ಸಿಡೆಂಟ್ ಆಗಿದೆ ಅಂತ, ಗೇಟ್ಗೆ ಹೊಡೆದವ್ರು ಅಂತ ಬಂದೆ. ನಾನು ಬಂದಾಗ ಅದೇ 12:20 ಏನಾಗಿತ್ತು? ಮುಗ್ದೋಗಿತ್ತು. ಕಾರ್ ಬಂದು ಇದಕ್ಕೆ ಹೊಡೆದವ್ರು, ಗೇಟ್ಗೆ. ಕಾಂಪೌಂಡ್ ಇದಾಗಿ ಗೇಟು ಮುರಿದು ಒಳಗಡೆ ಬಿದ್ದಿತ್ತು. ಈ ಕಾರಲ್ಲಿ ಎಷ್ಟು ಜನ ಇದ್ರು? ಕಾರಲ್ಲಿ ಅವರು ನಾನು ಬಂದಾಗ ಅವ್ರು ಇರಲಿಲ್ಲ ಸರ್, ಅಲ್ಲೇ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು. ಯಾರು ಇರಲಿಲ್ಲ. ನೀವೇನಾಗಿದ್ದೀರಾ ಇಲ್ಲಿ? ಅಡುಗೆಯವರು. ಏನು ಹೆಸರು ನಿಮ್ಮದು? ಎಷ್ಟು ಗಂಟೆಗೆ ಆಗಿರೋದು ಇದು ನೈಟ್? ಸರ್ ಅವರು ಅದೇ ಮುದ್ದಮ್ಮ ಇತ್ತಲ್ಲ, ಅವರು ನೋಡಿರೋದು 12 ಗಂಟೆ ಅನಿಸುತ್ತೆ. 12 ಗಂಟೆಗೆ ಆಗಿರೋದು. ಸರಿ, ಯಾರು ಮಕ್ಳು ಯಾರು ಇಚ್ಚಿರಲಿಲ್ಲ ಟೈಮಲ್ಲಿ? ಮಕ್ಳು ಯಾರು ಇಲ್ಲ. ಸರಿ, ಪೊಲೀಸ್ ಕಂಪ್ಲೇಂಟ್ ಏನಾರು ಕೊಟ್ಟಿದ್ದೀರಾ? ಸರ್, ಇವಾಗ ಅದಕ್ಕೆ ಹೋಗ್ತಾ ಇದ್ದೀರಾ? ಸರಿ.